ಆ ಸ್ಟೇಜಿಂದ ಇವತ್ತು ಈ ಸ್ಟೇಜಿಗೆ ಬಂದಿದ್ದೀರ. ಆ ಕ್ಷಣಗಳನ್ನ ಈಗ ಮೆಲುಕಾಕಿ ಒಂದ್ ಚಿಟಿಕೆ ಹೊಡೆಯುವಷ್ಟರಲ್ಲಿ ಲೈಫೇ ಚೇಂಜ್ ಆಗುತ್ತೆ ಈಗ ಏನಿದ್ರುನು. ಯಾಕಂತಂದ್ರೆ ಯಾರ್ ಟೈಮ್ ಹಿಂಗಿರುತ್ತೋ, ಯಾವ ಹಣೆಬರಹದಲ್ಲಿ ಇವತ್ತು ಏನಂತಾರೆ ಹಾಳಾದಂತವನು ಮುಂದಿನ ದಿನಗಳಲ್ಲಿ ಸರ್. ಅರಸನಾಗಬಲ್ಲ ಅಂತ ಗಾದೆ ಮಾತೇ ಇದೆ. ಸೊ ಅಷ್ಟೆಲ್ಲಾ ಅವಮಾನಗಳನ್ನ ಮಾಡ್ಕೊಂಡ್ ಬಂದ ಮೇಲೆ, ಸೊ ನಿಮ್ಮ ಆ ಒಂದು ಸ್ಟ್ರಗಲಿಂಗ್ ಪೀರಿಯಡ್ ಅಲ್ಲಿ ಯಾರೆಲ್ಲ ಸಪೋರ್ಟಿವ್ ಆಗಿ ನಿಂತಿದ್ರು ಅಂತ? ಸಪೋರ್ಟಿವ್ ಅಂತ ಇರಲ್ಲ ಸರ್ ಯಾರು. ಕೆಳಗಡೆ ಬಿದ್ದಾಗ ಆಳಿಗೊಂದು ಕಲ್ಲು ಅಂತ ಹೊಡಿತಾರೆ ಸರ್. ಹ್ಮ್. ಹ್ಮ್. ಯಾರು ಸಪೋರ್ಟಿವ್ ಆಗಿರಲ್ಲ ಸರ್. ಅಂದ್ರೆ ಕೆಲವು ಮಂದಿ ಸಪೋರ್ಟಿವ್ ಆಗಿರ್ತಾರೆ ಸರ್. ನನ್ನ ಕುಟುಂಬ, ನನ್ನ ವೈಫ್, ನನ್ನ ಜೊತೆಲಿದ್ದಂಥ ಕೆಲವು ನಾನು ಎಕ್ಸ್‌ಪೆಕ್ಟೇ ಮಾಡಲ್ಲ ಸರ್. ಆ ಥರ ವ್ಯಕ್ತಿಗಳು ನನ್ನ ಜೊತೆನಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ. ಕೆಲವೊಂದು ವ್ಯಕ್ತಿಗಳು. ಅದು ಬಿಟ್ರೆ ನಾನು ಈ ವಿಷಯದಲ್ಲಿ ಶಿವಣ್ಣ ಅವ್ರನ್ನ ತುಂಬಾ ನೆನಪಿಸ್ಕೊಳಕ್ಕೆ ಹ್ಮ್. ಇಷ್ಟಪಡ್ತೀನಿ ಸರ್. ಯಾಕೆ ಅಂತಂದ್ರೆ, ಸರ್ ನಾನು ಲಿಟ್ರಲಿ ನನಗೆ ಜೀವನ ಮಾಡೋದಕ್ಕೂ ದುಡ್ಡಿರಲ್ಲ. ಎಲ್ಲ ಕಳ್ಕೊಂಡಿರ್ತೀನಿ ನಾನು. ಎಲ್ಲ ಅಂದ್ರೆ ಇವತ್ತು ತುಂಬಾ ಜನಕ್ಕೆ ಗೊತ್ತು ಸರ್. ಹ್ಮ್. ನನ್ನ ಲೈಫ್ ಸ್ಟೋರಿ ನೋಡ್ತಿರ್ತಕ್ಕಂಥ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ನನ್ನ ಬಗ್ಗೆ ಗೊತ್ತು ಸರ್. ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಏನು ಇಲ್ದಲೆ ಕಳ್ಕೊಂಡು ಝೀರೋ ಆಗಿ ಕುಂತಿರ್ತೀನಿ. ಲೈಫಲ್ಲಿ 3ನೇ ಸಲಿ ಝೀರೋ ಆಗಿ ಕುಂತಿರ್ತೀನಿ. ಝೀರೋದಲ್ಲಿ ತುಂಬಾ ನೋವುಗಳಿರುತ್ತೆ ಸರ್. ಮಾತುಗಳಿರುತ್ತೆ, ಅವಮಾನಗಳಿರುತ್ತೆ. ಅಂತ ಟೈಮಲ್ಲಿ ಶಿವಣ್ಣ ನನಗೆ ಒಂದಿನ ಕಾಲ್ ಮಾಡ್ತಾರೆ ಸರ್. ಆಲ್ಮೋಸ್ಟು ಅಂದ್ರೆ ಬದುಕೋದಿಕ್ಕೂ ನನಗೆ ಇದಿಲ್ಲ. ಆ ಥರ ಒಂದು ಸಿಚುವೇಷನ್ ಯಾಕಾದ್ರೂ ಬದುಕಿದನೋ, ದೇವ್ರು ಇಷ್ಟು ಕಷ್ಟ ಕೊಟ್ಬಿಟ್ಟಿದ್ದಾನೆ, ಹೆಂಗೆ ಬದುಕೋದು ಹೇಳೋದಿಕ್ಕಾಗ್ತಲ್ಲ ಸರ್. ಮನೆಯಲ್ಲಿ ಹೇಳೋದಿಕ್ಕಾಗಲ್ಲ ಸರ್. ಮನೆ ಬಿಟ್ಟು ಬಂದಿರ್ತೀನಿ ನಾನು. ಹ್ಮ್. ನನ್ನ ಕಷ್ಟಗಳು ಯಾವ್ದು ಮನೆಯಲ್ಲಿ ಗೊತ್ತಿಲ್ಲ. ಇವತ್ತು ಕೇಳುವಾಗ, ನೋಡುವಾಗ ಅವ್ರಿಗೆ ಅನ್ಸ್ಬೋದು ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತೇಳಿ. ಬಟ್ ಆ ಕಷ್ಟಪಟ್ಟಿರೋದು ನನ್ನೊಬ್ಬನಿಗೆ ಗೊತ್ತು, ನನ್ನ ವೈಫಿಗೆ ಗೊತ್ತು, ನನ್ನ ಜೊತೆಗಿದ್ದಂಥ ಕೆಲವು ಜನಕ್ಕೆ ಗೊತ್ತು. ಕೆಳಗಡೆ ಬಿದ್ದಿದ್ದೀನಂತ ನಾನು ಇನ್ನೊಂದು 10 ಜನಕ್ಕೆ ಗೊತ್ತಾಯ್ತು ಅಂದಾಗ, ಇನ್ನ 10 ಕಲ್ಲು ಹೊಡಿತಾರೆ ಸರ್ ಅವಾಗ. ಅವಾಗ ಇದ್ದಿದ್ದು ನೋವಲ್ಲಿದ್ದಾಗ ಇನ್ನ ನೋವು ಜಾಸ್ತಿ ಆಗುತ್ತೆ. ಅಂತ ಟೈಮಲ್ಲಿ ಸರ್ ಶಿವಣ್ಣ ನಾನು ತುಂಬಾನೇ ಪ್ರತಿ ಸಲಿನೂ ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಸರ್ ಅವ್ರಿಗೆ ಗೊತ್ತಿಲ್ಲ ಸರ್. ಅವ್ರು ಒಂದಿನ ಫೋನ್ ಮಾಡ್ತಾರೆ. ಅವ್ರಿಗೆ ಯಾರೋ ಮೇ ಬಿ ಹಿಂಗೆ ವಿಷಯ ತಲುಪುತ್ತೆ. ತಲುಪಿದಾಗ "ಏಯ್ ನಿನ್ಗೇನ್ ಬೇಕೋ ಸಪೋರ್ಟು ನಾನು ಇದೀನಿ ಕಣೋ, ದುಡ್ಡು ಗಿಡ್ ಏನಾದ್ರು ಬೇಕನೋ, ಎಷ್ಟು ಬೇಕೋ? ಹ್ಮ್. ಏನ್ ಮಾಡ್ತೀಯ ಮಾಡೋ, ಬಿಸ್ನೆಸ್ಸು, ಶೋಸ್ ಏನಾನ ಮಾಡ್ತೀಯ ಮಾಡು, ಏನ್ ಬೇಕು ಮಾಡು" ಅಂತ ಅಂದ್ಬಿಟ್ಟು ಗೀತಕ್ಕ, ಶಿವಣ್ಣ ಇಬ್ರು ಫೋನ್ ಮಾಡ್ತಾರೆ ಸರ್. ಮಾಡಿ ಧೈರ್ಯ ತುಂಬ್ತಾರೆ. ನನ್ನ ವೈಫ್ ಹತ್ರ ಮಾತಾಡ್ತಾರೆ. "ಏಯ್ ನೀನ್ ನನ್ ಮಗ ಕಣೋ, ಮಗ ಇದ್ದಂಗೆ ಕಣೋ, ನಿನ್ಗೇನ್ ಬೇಕು ನಾನು ಸಪೋರ್ಟ್ ಮಾಡ್ತೀನಿ. ಹ್ಮ್. 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 ಧೈರ್ಯವಾಗಿರು, ತಲೆ ಕೆಡಿಸ್ಕೊಳೋ" ಸರ್ ಅವ್ರೊಂದು ದೊಡ್ಡ ದೇವಸ್ಥಾನ ಸರ್ ಅವರು. ಅಂದ್ರೆ ಆ ದೊಡ್ಡ ಮನೆ ನಾವು ಅಂಗ್ಳಕ್ಕೆ ಕಾಲಿಕ್ಕದಕ್ಕೇನೆ ನಮ್ಗೆ ಯೋಗ್ಯತೆ ಇರ್ಬೇಕಂತೀವಿ. ನಾನು ಅವ್ರಿಗೇನೂ ಮಾಡಿಲ್ಲ. ಅವ್ರು ನಾನೇನು ಕೊಟ್ಟೂ ಇಲ್ಲ. ನನ್ನಿಂದ ಅವ್ರಿಗೇನೂ ಆಗಿಲ್ಲ. ನಾನು ಜಸ್ಟ್ ಎಲ್ರ ತರಾನೇ ಒಂದು ಪ್ರೀತಿಯಿಂದ ಇಷ್ಟಪಡ್ತೀನಿ ಒಂದು ಅಭಿಮಾನಿಗೆ. ಯಾಕಂದ್ರೆ ತುಂಬಾ ವರ್ಷಗಳಿಂದ ಅಣ್ಣವ್ರ ಸಿನಿಮಾಗಳನ್ನ ನೋಡ್ಕೊಂಡು ನಾವು ಅವ್ ಅಂದ್ರೆ ಏನೋ ಒಂಥರ ಇನ್ಸ್ಪಿರೇಷನ್ ಅವ್ರಿಗೆ. ನಮ್ಗೆ ಆ ತರ ಅಷ್ಟು ಕನ್ಸು ಕಟ್ಕೊಂಡ್ ಬಂದಿರ್ತೀವಿ. ಇವತ್ತು ಅವ್ರ ಮನೆನಲ್ಲಿ ನಮ್ಗೆ ಒಂದು ಜಾಗ ಆಗಿರ್ಬೋದು, ಊಟ ಮಾಡೋದಕ್ಕೆ, ಹೋಗೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತಂದ ಅಂತ ವ್ಯಕ್ತಿ ಫೋನ್ ಮಾಡಿ "ನಾನಿದ್ದೀನಿ ನಿನ್ ಜೀವನದಲ್ಲಿ, ನಿಂಗೆ ಏನ್ ಬೇಕು ಮಾಡು, ಅದ್ ಮಾಡು, ಇದ್ ಮಾಡು" ಅಂತ ಹೇಳ್ತಾರೆ ಅಂದಾಗ ಅಲ್ಲೇ ಕೋಟಿ ಕೊಟ್ಟಷ್ಟು ಖುಷಿ ಆಗುತ್ತೆ ಸರ್. ಅದಾದ್ಮೇಲೆ ಅವ್ರನ್ನ ಅದ್ ಹೇಳಿದ್ರು ಅಂತ ನಾನು ಇಷ್ಟಪಡ್ತಿಲ್ಲ ಸರ್. ನನ್ನಂತ ಎಷ್ಟೋ ಸಾವಿರಾರು ಜನಕ್ಕೆ ಅವರು ಸಪೋರ್ಟ್ ಮಾಡಿರ್ಬೋದು, ಹೆಲ್ಪ್ ಮಾಡಿರ್ಬೋದು. ಅವ್ರ ಮನೆಗೆ ಹೋದಾಗ ಎಲ್ರಿಗೂ ಕೈ ಹಿಡ್ದಿರ್ಬೋದು. ಹೌದು. ಆದ್ರೆ ನನಗೆ ಆ ಮನುಷ್ಯ ಕೆಲ್ಸದಲ್ಲಿ ಕೈ ಹಿಡಿತಾರೆ ಸರ್. ಹ್ಮ್. 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 ಸೀರಿಯಸ್ ಆಗಿ ಸರ್. ಹೇಳದಿಕ್ಕೂ ಅಸಾಧ್ಯ ಅನ್ನೋ ಒಂದು ಸಂದರ್ಭದಲ್ಲಿ ನನಗೆ ಅವರು ಮತ್ತೆ ಗೀತಕ್ಕ ಇಬ್ರು ನನ್ನ ಜೊತೆಲಿ ಒಂದು ಹೆಂಗೆ ಒಂದು ಬಾಡಿಗೆ ಒಂದು ಸ್ಪೈನಲ್ ಕಾರ್ಡ್ ಇಂಪಾರ್ಟೆಂಟೋ ಹ್ಮ್. ಬ್ಯಾಕ್ ಬೋನ್ ಆ ಥರ ನನ್ನ ಜೀವನದಲ್ಲಿ ನಿಂತ್ಕೊಂತಾರೆ ಸರ್. ನನ್ನ ಕೆಲಸದಲ್ಲಿ ಸರ್ ಅವರು ನಿಂತ್ಕೊಂಡಂತ ಸನ್ನಿವೇಶ ಮೇ ಬಿ ಯಾರೇ ಇದ್ರು ನನ್ನ ಫ್ಯಾಮಿಲಿನಲ್ಲಿ ನನ್ನ ತಂದೆ ತಾಯಿ ಇದ್ರೂನು ಸಾಧ್ಯ ಇಲ್ಲ ಸರ್ ಹ್ಮ್. ನಿಲ್ಲೋದಕ್ಕೆ. ಅದ್ ಏನೋ ಗೊತ್ತಿಲ್ಲ ಸರ್. ಅವತ್ತು ನನ್ನ ಮೇಲೆ ಇದ್ದಂತ ಒಂದು ನಂಬಿಕೆ, ನನ್ನ ಕೆಲಸದ ಮೇಲೆ ಇದ್ದಂತ ಒಂದು ನಂಬಿಕೆ ನಾನಿದ್ದೀನಿ ಕಣೋ ನಿನ್ ಜೊತೆನಲ್ಲಿ ಯಾರೂ ನಿನ್ನ ತುಳಿಯೋದಿಕ್ಕಾಗಲ್ಲ, ಯಾರೂ ನಿನ್ನ ಕಟ್ಟಾಕೋದಿಕ್ಕಾಗಲ್ಲ. ನೀನ್ ಏನ್ ಮಾಡ್ಬೇಕಂತ ಇದೀಯ ನೀನ್ ಮಾಡು ಧೈರ್ಯವಾಗಿ. ನಾನ್ ಬರ್ತೀನಿ ನಿನ್ ಪ್ರೋಗ್ರಾಮ್‌ಗೆ. ಧೈರ್ಯವಾಗಿ ನುಗ್ಗು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಯಾರೇ ಬಂದ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾನ್ ನಿನ್ ಜೊತೆಲಿದ್ದೀನಿ ಅಂತ ಹೇಳ್ತಾರೆ ಸರ್. ಆ ಮಾತಂತಂದ್ ನನ್ನ ಆಲ್ರೆಡಿ ಎಲ್ಲಾ ಕಳ್ಕೊಂಡ್ ಕುಂತಿದ್ದೀನಿ. ದೇವ್ರೇ ಏನೋ ಆಯ್ತು ಅನ್ನೋ ಒಂದ್ ಪರಿಸ್ಥಿತಿಯಲ್ಲಿ ಆ ಮಾತು ಧೈರ್ಯ ಕೊಡ್ತಾರೆ ಸರ್ ಅವ್ರು. ನಿಂಗೇನ್ ಬೇಕು ನಾನು ಎಲ್ಲದಕ್ಕೂ ನಿನ್ ಜೊತೆಗೆ ನಾನು ಗೀತಕ್ಕ ಇಬ್ರು ಇದ್ದೀವಿ. ವರಿ ಮಾಡ್ಬೇಡ. ಧೈರ್ಯವಾಗಿ ನೀನ್ ಏನ್ ಕೆಲಸ ಮಾಡ್ಬೇಕಂತಿದ್ಯೋ ಹೊರಡು. ನಾನಿದ್ದೀನಿ. ನನ್ನ ಸಪೋರ್ಟ್ ನಿನ್ಗೆ ಯಾವಾಗ್ಲೂ ಇರುತ್ತೆ ಇಬ್ರದ್ದು. ಯಾವತ್ತೂ ಹಿಂದೆ ಹೋಗ್ಬೇಡ ಅಂತ ಹೇಳ್ತಾರೆ ಸರ್. ಆ ಒಂದು ಮಾತಿಂದ ಸರ್ ಒಂದು 10 ನಿಮಿಷ ನಾನೊಬ್ನೇ ಹೋಗಿ ಹತ್ತು ಬಿಡ್ತೀನಿ ಸರ್ ನಿಜವಾಗ್ಲೂ. ಯಾಕಂದ್ರೆ ನಾನು ಈ ಮನುಷ್ಯಂಗೆ ಏನೂ ಮಾಡಿಲ್ಲ. ಎಲ್ಲಾ ಟೈಮಲ್ಲೂ ಈ ಮನುಷ್ಯ ನನಗೆ ಈಗ ಹ್ಮ್. ನಿಲ್ತಿದ್ದಾರೆ. ನಿಜವಾಗ್ಲೂ ನಾನು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಸರ್. ಅವತ್ತವರು ಒಂದು ದೊಡ್ಡ ಒಂದು ಇದನ್ನೇ ವಿರೋಧ ಮಾಡ್ಕೊಂಡು ನನ್ನ ಜೊತೆಲಿ ನಿಂತ್ಕೊಂತಾರೆ ಸರ್. ಅವತ್ತೇ ಡಿಸೈಡ್ ಆಗ್ತೀನಿ ಸರ್. ನನ್ನ ಉಸಿರಿರೋವರೆಗೂ ಈ ಮನುಷ್ಯಗೆ ನಾನು ತುಂಬಾ ಹಾನೆಸ್ಟ್ ಆಗಿರ್ಬೇಕು, ಹ್ಮ್. ನಿಯತ್ತಾಗಿರ್ಬೇಕು. ಯಾಕಂದ್ರೆ ಎಂತೆಂತರೋ ಬಿಟ್ಟೋದ್ರು. ಅವತ್ತೇ ನಾನೊಂದು ಸಣ್ಣ ಕಣ ಹಿಂಗ್ ಹಿಂಗೆ ಸೈಡಿಗೆ ತಳ್ಳಿಬಿಟ್ಟು ಹಿಂಗೆ ಹೋಗ್ಬೋದಿತ್ತು ನನ್ನವರು.
ಬಟ್ ಅದ್ ಮಾಡ್ಲಿಲ್ಲ ಸರ್. ಅವತ್ತು ಅವ್ರು ನಿಂತ್ರು ಗೊತ್ತಾ ಸರ್, ಆ ಒಂದು ನಿಲುವು ಇವತ್ತು ನನಗೆ ಇಲ್ಲಿವರೆಗೂ ಆ ಒಂದು ಅಟಾಚಲ ಧೈರ್ಯಕ್ಕೆ ಒಂದು ಸ್ಫೂರ್ತಿಯಾಗಿ, ಒಂದು ಪ್ರೇರಣೆಯಾಗಿ, ನನಗೊಂದು ಶಕ್ತಿಯಾಗಿ ಹ್ಮ್. ಅವ್ರು ನಿಂತ್ಕೊಂಡ್ರು ಸರ್. ಅದನ್ನ ನಾನು ಯಾವತ್ತೂ ಮರೆಯಲ್ಲ ಸರ್. ಅದು ನಾನು ಉಸಿರೋವರೆಗೂನು ಸರ್, ಒಬ್ಬ ಮನುಷ್ಯ ಕೆಳಗಡೆ ಬಿದ್ದು ಸಾಯೋ ಟೈಮಲ್ಲಿ ಅವ್ನಿಗೆ ಏನು ಬೇಕಾಗಿಲ್ಲ ಸರ್. ಅವ್ನಿಗೊಂದು ಆತ್ಮಸ್ಥೈರ್ಯ ಇಲ್ಲ ಸರ್. ಕುಡಿಯಕ್ಕೆ ಒಂದು ನೀರು ಅಂತಾರೆ ಗೊತ್ತಾ, ಆವತ್ತಿನ ಟೈಮಲ್ಲಿ ಅವ್ರು ನಂಗೆ ಮೃಷ್ಟಾನ ಕೊಡ್ತಾರೆ ಸರ್. ಹ್ಮ್. ನನ್ನ ಹತ್ರ ಏನೂ ಇರಲ್ಲ ಸರ್. ನಾನು ಝೀರೋ, ನಥಿಂಗ್ ಸರ್ ಅವ್ರ ಲೈಫಲ್ಲಿ. ಅಂತ ಟೈಮಲ್ಲಿ ಅವ್ರು ಬಂದು ಕೈ ಹಿಡಿದು ಎತ್ತಿ, ನಾನು ನಿನ್ ಜೊತೆಗಿದ್ದೀನಿ, ವರಿ ಮಾಡ್ಬೇಡ, ನಿಂಗೆ ಏನ್ ಬೇಕು ಮಾಡು ಅಂತ ಇವತ್ತಿಗೂ ಹಾಗೆ ಇದ್ದಾರೆ ಸರ್. ಅಷ್ಟೇ ಸರ್. ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅವ್ರು ಕೂಡ. 100% ಪ್ರೀ ಸರ್, ರಿಲೀಸ್ 100% ಸರ್. ಬಂದು ಅವರು ಗೆಸ್ಟ್ ಆಗಿ ಬಂದು ನಿಮ್ಮ ಸಿನಿಮಾಗೆ ಸಪೋರ್ಟ್ ಕೊಡ್ತಾರೆ. ಸಿನಿಮಾ ನೋಡ್ತಾರಾ? ನೋಡ್ತೀನಿ ಅಂತ ಹಾ ಸರ್. ಹೇಳಿದಾರೆ. ಸರ್, ನಾನು ಸಿನಿಮಾ ಮಾಡಿದ್ದೀನಿ ಅಂತ ನಾನು ಅವ್ರಿಗೆ ಹೇಳಿರಲ್ಲ ಸರ್. ಅವ್ರಿಗೆ ಗೊತ್ತೇ ಇರಲ್ಲ, ನನಗೆ ಭಯ ಇರುತ್ತೆ ಹೇಳ್ಬಾರ್ದು ಅಂತೇಳಿ. ಹ್ಮ್. ರಿಲೀಸ್ ಟೈಮಲ್ಲಿ ಇವಾಗ ಹೆಂಗ್ ಕೇಳೋದು ಅಂತ ಅಂದ್ಬಿಟ್ಟು ಮೊನ್ನೆ ಸರ್ ರಿಲೀಸ್ ಮಾಡಿದಾದ್ಮೇಲೆ ಹೋಗೊಂದ್ಸಲಿ ಕೇಳೋಣ ಅಂತ ಹೋದಾಗ, ನಂಗೆ ಗೊತ್ತ ಕಣೋ ನೀನ್ ಸಿನಿಮಾ ಮಾಡಿದ್ಯಾ, ನೀನ್ ಹೇಳಿಲ್ಲ ಅಂದ್ರೂ ನಂಗೆ ಗೊತ್ತಾಗುತ್ತೆ ಕಣೋ, ಗುಡ್ ಅಂತಂದ್ಬಿಟ್ಟು ಸರ್. 2 ದಿನ ಇರುತ್ತೆ ಸರ್. ಹ್ಮ್. ನಾಳೆ ಅಂದಾಗ ಹೋಗಿ ನಾನು, ಅಣ್ಣ ಒಂದು ನಿಮಿಷ ಹೋಗ ಬರ್ತೀನಿ ಕಣೋಗ, ನೀನ್ ಎಲ್ಲ ಅಂತ ಹೇಳ ಬರ್ತೀನಿ, ನಾನು ಬಂದು ನಿಂಗೆ ಏನ್ ಬೇಕು ಸಪೋರ್ಟ್ ಮಾಡ್ತೀನಿ, ಒಳ್ಳೇದಾಗ್ಲಿ ಕಣೋಗ ಅಂತೇಳಿ ಸರ್. ನಾನು ಕೇಳೋದ್ಕಿಂತ ಮುಂದಾಗೆ ಒಬ್ಬ ವ್ಯಕ್ತಿ ಫೋನ್ ಮಾಡಿ ನಿನ್ಗೇನ್ ಬೇಕು ಅಂತ ಕೇಳೋದಿದೆ ಗೊತ್ತಾ, ಅದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಗೊತ್ತಿಲ್ಲ ಏನ್ ಹೇಳ್ಬೇಕು ಅಂತೇಳಿ. ಧ್ರುವ ಸರ್ಜಾ ಅವರು ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದು ಎಷ್ಟು ಖುಷಿ. ನಿಮ್ಮ ಮತ್ತೆ ಧ್ರುವ ಅವರ ಬಾಂಡಿಂಗ್ ಏನಿದೆ ಅಂತ? ಸರ್, ನಿಜವಾಗ್ಲೂ ಅವರೊಂದು ದೊಡ್ಡ ಸ್ಟಾರು ಸರ್. ಯಾಕಂದ್ರೆ ಅವರು ಬಂದು ನಮ್ಮ ಒಂದು ಹೊಸ ಸಿನಿಮಾಗೆ, ಒಂದು ಹೊಸಬ್ರು ಸಿನಿಮಾಗೆ ಒಂದು ಬ್ರದರ್ ತರ, ಒಂದು ಕುಟುಂಬ ತರ ಒಂದು ನಿಲ್ತಾರಂತಂದ್ರೆ ಅಷ್ಟು ಈಸಿ ಅಲ್ಲ ಸರ್. ಯಾಕಂದ್ರೆ ನಾನು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಸರ್. ನಾನು ಮಾಡಿರ್ತಕ್ಕಂಥ ಒಂದು ಕೆಲಸ ಆಗಿರ್ಬೋದು, ಅದೆಲ್ಲಾನು ಗುರ್ತಿಸಿ ಅವರು, ಬ್ರದರ್ ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತೀರಾ, ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ರ, ನಿಮ್ಗೆ ಏನ್ ಬೇಕೇಳಿ, ನಿಮ್ ಸಿನಿಮಾಗೆ ಏನ್ ಬೇಕಲಿ ಅಂತ ಅಂದ್ಬಿಟ್ಟು ಜೊತೆಗೆ ನಿಲ್ತಾರೆ ಸರ್. ಮತ್ತೆ ಸರ್, ನಾನು ಡೇ ಒನ್ ಇಂದಾನು ನೋಡ್ತಾ ಇದ್ದೀನಿ ಸರ್. ಮೇ ಬಿ ದಿಲ್ಮಾರು ತುಂಬಾ ಲಕ್ಕಿಯಸ್ಟ್ ಟೀಮ್ ಅಂತ ಹೇಳ್ತೀನಿ ಸರ್. ಯಾಕೆಂತಂದ್ರೆ ಪ್ರತಿ ಒಬ್ರು ಇಂಡಿವಿಜುವಲ್ ಆಗಿ ಬಂದು ಸಪೋರ್ಟಿವ್ ಆಗಿ ನಿಲ್ತಾ ಇದಾರೆ ಸರ್. ಮುರಳಿ ಸರ್ ಆಗಿರ್ಬೋದು ಸರ್, ನಾವ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಸರ್. ಎಲ್ರುನು ನಿಮ್ ಸಿನಿಮಾಗೆ ಏನ್ ಬೇಕೋ ಹೇಳ್ರ, ನಾನು ಸಪೋರ್ಟ್ ಮಾಡ್ತೀನಿ, ಬರ್ಬೇಕಂದ್ರ ಟ್ರೈಲರ್ ಲಾಂಚ್ ಮಾಡ್ಬೇಕಾ, ಸಾಂಗ್ ಲಾಂಚ್ ಮಾಡ್ಬೇಕಾ, ಏನ್ ಬೇಕಂದ್ರೆ ಈಗ ಒಂದ್ ಒಳ್ಳೆ ಎಫರ್ಟ್ ಹಾಕಿದ್ರ, ತುಂಬಾ ಚೆನ್ನಾಗಿ ಮಾಡಿದ್ರ ಸಿನಿಮಾ, ತುಂಬಾ ಖುಷಿ ಆಗುತ್ತೆ, ತುಂಬಾ ಒಂಥರ ಏನೋ ಡಿಫ್ರೆಂಟ್ ಆಗಿ ಏನೋ ಹೇಳಕ್ ಹೊಲ್ಟಿದ್ರ, ರಿಯಲಿ ಗ್ರೇಟ್ ಅಂತ ಅಂದ್ಬಿಟ್ಟು ಪ್ರತಿ ಒಬ್ರು ಸರ್. ಇವತ್ತು ಹೋಗಿ ಕೇಳಿದ್ರೆ ಮನೆಗಳ ಮುಂದೆ ವಾರಗಟ್ಲೆ ನಿಂತ್ರು ಕ್ಯಾರೆ ಅನ್ನಲ್ಲ ಸರ್. ಯಾಕಂದ್ರೆ ಸರ್, ಹೊಸೊಬ್ರಿಗೆ ಅಷ್ಟು ಈಸಿ ಇಲ್ಲ ಸರ್ ಸಪೋರ್ಟ್ ಸಿಗುತ್ತೆ. ಯಾಕಂದ್ರೆ ನಾನು ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ, ನಮ್ ಸಿನಿಮಾಗೆ ಯಾರು ಸಪೋರ್ಟ್ ಮಾಡ್ತಾರೋ ಮಾಡಲ್ವೋ ಏನೋ, ಯಾರ್ದು ಸಪೋರ್ಟ್ ಇಲ್ಲ, ಏನಾಗುತ್ತೇನೋ ಅಂತ ಅಂದ್ಬಿಟ್ಟು. ಬಟ್ ನನಗೆ ಸಿನಿಮಾ ನಾವು ಪ್ರಚಾರ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಅನ್ಸಿದ್ದು ಸರ್, ಇಲ್ಲ ಸರ್, ಒಂದು ಒಳ್ಳೆ ಪ್ರಾಮಾಣಿಕ ಪ್ರಯತ್ನ ಅಂತ ಮಾಡಿದ್ರೆ ಆ ಪ್ರಯತ್ನದಲ್ಲಿ ನಮ್ದು ಎಫರ್ಟ್ ಇಟ್ಕೊಂಡ್ರೆ ಸರ್, ಖಂಡಿತ ಜನನೇ ಕೈ ಹಿಡ್ದು ಎತ್ತಿ ಕರ್ಕೊಂಡು ಹೋಗ್ತಾರೆ ಸರ್. ಆ ಒಂದು ಧೈರ್ಯ ನಮ್ಗಿದೆ ಸರ್. ಅಂದ್ರೆ ಅಷ್ಟು ಖುಷಿ ಆಯ್ತು ಸರ್. ನಂಬಿಕೆ ಬಂದ್ಬಿಟ್ಟಿದೆ ಸರ್. ಅಷ್ಟು ಸಪೋರ್ಟ್ ಸಿಗ್ತಾ ಇದೆ ಎಲ್ಲಾ ಕಡೆಯಿಂದ ಸರ್. ಮತ್ತೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಮೀಡಿಯಾ ಸರ್. ನಾನು ಏನೇ ಮೀಡಿಯಾ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರು ಹೆಂಗ್ ಕೇಳೋದು ಅನ್ನೋದೊಂದು ಅನುಭವ ಇದಿತ್ತು ಸರ್, ಸಂಕೋಚ. ಪ್ರತಿ ಒಂದು ಮೀಡಿಯಾ, ಪ್ರತಿಯೊಂದು ಚಾನಲ್ಸ್ ಆಗಿರ್ಬೋದು, ಪ್ರತಿಯೊಂದು ಡಿಜಿಟಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಎಲ್ರು ಸರ್ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡ್ತಾ ಇದಾರೆ ಸರ್. ಈಗ ನೀವಾಗಿರ್ಬೋದು, ಎಲ್ರು ಸರ್, ಇದನ್ನ ಪ್ರತಿ ಒಂದು ಇಂಟರ್ವ್ಯೂ ನಾನು ಹೇಳ್ತಾ ಇದ್ದೀನಿ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಸರ್. ಇವತ್ತು ಕಮರ್ಷಿಯಲಿ ಕೊಟ್ಟಿಲ್ಲ ಅಂತಂದ್ರೆ, ನಾವೊಂದು ಆಡ್ ಕೊಟ್ಟಿಲ್ಲ ಅಂತಂದ್ರೆ, ರೆವಿನ್ಯೂ ಕೊಟ್ಟಿಲ್ಲ ಅಂತಂದ್ರೆ, ನೆವರ್ ಸರ್. ಒಂದು ಸಣ್ಣ ಒಂದು ತುಣುಕುನು ಯಾರು ತೋರ್ಸಲ್ಲ. ಬಟ್ ಪ್ರತಿ ಒಬ್ರು ಫೋನ್ ಮಾಡಿ ಚಿಟ್ಚಾಟ್ ಮಾಡ್ಬೇಕಾ, ಇಂಟರ್ವ್ಯೂ ಮಾಡ್ಬೇಕಾ, ಬೈಟ್ಸ್ಬೇಕಾ, ಏನ್ ಬೇಕು ಸಿನಿಮಾಗೆ, ನಮ್ಮಿಂದ ಏನ್ ಬೇಕು ಸಪೋರ್ಟ್ ಹೇಳಿ. ನಮ್ಮ ಹುಡುಗ, ನಮ್ಮ ಮೀಡಿಯಾ, ನಮ್ಮ ಜೊತೆಲಿ ಇದ್ದಂತ ಹುಡುಗ, ನಮ್ಮ ಕೊಲಿಗೂ, ನೀನು ಏನೋ ಮಾಡ್ತಾ ಇದ್ಯಾ, ನಮ್ಮಿಂದ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಅನ್ನೋದಿದೆ ಗೊತ್ತಾ ಸರ್. ಅಷ್ಟು ಈಸಿ ಅಲ್ಲ ಸರ್. ಅಂತದ್ರಲ್ಲಿ ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ರು ಎಂಟೈರ್ ಕರ್ನಾಟಕ, ನನ್ನ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಡ್ಯಾನ್ಸರ್ಸ್ ಆಗಿರ್ಬೋದು, ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು ಸರ್. ಹೇಳ್ತಿಲ್ಲ, ಅದೇ ಸರ್ ಒಂದು ಟೆಕ್ನಿಷಿಯನ್ಗೆ ಇರ್ತಕ್ಕಂಥ ಒಂದು ಪವರ್ ಅಂತ ಸರ್. ಮೇ ಬಿ ಅದು ಬೇರೆ ಡಿಪಾರ್ಟ್ಮೆಂಟ್ ಇಲ್ಲ ಅನ್ಕೊಂತೀನಿ ಸರ್. ಬಟ್ ಟೆಕ್ನಿಷಿಯನ್ಗೆ ಸಾವಿರಾರು ಜನ ಕಷ್ಟದಲ್ಲಿ ಬಂದು ನಿಲ್ತಾರೆ ಸರ್. ನಾನು ಕೆಳಗಡೆ ಬಿದ್ದಾಗ್ಲೂ ಸಮೇತ ಒಂದ್ ಟೈಮಲ್ಲಿ ಟೆಕ್ನಿಷಿಯನ್ಸ್ ನನ್ನ ಕೈ ಹಿಡಿದು ಎತ್ತಿದ್ರು ಸರ್. ಅದೇ ತರ ಇವತ್ತು ನನ್ನ ಸಿನಿಮಾಗೂ ಆಲ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಪ್ರತಿ ಒಂದು ಮೀಡಿಯಾ ಆಗಿರ್ಬೋದು, ಎಲ್ಲರೂ ಪರ್ಸ್ನಲಿ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ನನ್ ತುಂಬಾನೇ ಖುಷಿ ಇದೆ. ಮತ್ತೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ನಾನು ಅವ್ರಿಗೆಲ್ಲ ಎಷ್ಟು ಚಿರಋಣಿ ಆದ್ರೂ ಸಾಲದು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.